ಈ ತರ ಕಾಫಿ ನೋಡ್ಬಿಟ್ಟು ಇವ್ರಿಗೆ ಯಾವ ತರ ಅಟ್ಯಾಕ್ ಆಗಿರುತ್ತೆ ನೋಡೋಣ ಬನ್ನಿ. ಇವತ್ತಿ ಅಣ್ಣಂಗೆ ಏನು ಕೆಲಸ ಇಲ್ಲದೆ ಸಿಕ್ಕದಕ್ಕೆಲ್ಲ ಧೂಪ ಹಾಕ್ತವ್ರೆ. ಇವರು ಈ ತರ ಧೂಪ ಎಲ್ಲ ಹಾಕ್ತವ್ರೆ, ಪೂಜೆ ಎಲ್ಲ ಮಾಡ್ತವ್ರೆ. ಇವ್ರಿಗೆ ಮಠಾಧಿಪತಿ ಆಗಕ್ಕೆ ಇಂಟ್ರೆಸ್ಟ್ ಆಯ್ತಾ ಕೇಳೋಣ ಬನ್ನಿ. ನಾವು ಮಠಾಧಿಪತಿ ಆಗ್ತೀವಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಆಮೇಲೆ ತಿರ್ಗಾ ಧೂಪ ಹಾಕಕ್ಕೆ ಬೆಂಕಿ ಕಸಕ್ ಹೋಗಿ ಈ ತರ ಆಗೋಯ್ತು. ಮರೆಯಕ್ಕೆ ಆಗ್ತಿಲ್ಲ ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಹುಟ್ಟದಾಗಿದ್ದ ಸಾಯ ತಕ ಬರೀ ನೋವಲ್ಲೇ ಆಗೋಯ್ತು. ಓದ್ ವಿಡಿಯೋಲಿ ಹೇಳ್ದಂಗೆ ಬೆಂಡೆಕಾಯಿಗೂ ಏನೋ ಕನೆಕ್ಷನ್ ಐತೆ. ಯಾವ ತರಕಾರಿ ಹಾಕಿದ್ರು ಖಾಲಿ ಆಗದೆ ಇರೋದು ಬೆಂಡೆಕಾಯಿ ಹಾಕಿದ್ರೆ 1 ಅವರ್ಗೆ ಖಾಲಿಯಾಗಿ ಹೋಗುತ್ತೆ. ಖಾಲಿಯಾಗಿರೋದು ತೋರ್ಸೋಣ ಅಂದ್ರೆ ಟೈಮ್ ಇಲ್ಲದೆ ವಿಡಿಯೋನು ಮಾಡ್ಕೊಂಡಿಲ್ಲ. ಬೆಂಡೆಕಾಯಿ ಹಾಕಿದ್ರೆ ಮಾತ್ರ ಈ ರೇಂಜಿಗೆ ಖಾಲಿ ಆಗೋದು. ಇವ್ರಿಗೆ ಬೆಂಡೆಕಾಯಿ ಹಾಕು ಅಂತ ಹೇಳಿ ಚೆನ್ನಾಗಿ ಸಪೋರ್ಟ್ ಮಾಡಿರೋದೇ ಇವ್ರ ಚಿಕ್ಕಪ್ಪ ಅವರು. ಇವರೇ ಸುಂದ್ರಣ್ಣ. ಅವ್ ಅಣ್ಣನ ಜೊತೆಲಿ ಸಪೋರ್ಟ್ ಆಗಿ ನಿಂತ್ಕೊಂಡು ಹೆಲ್ಪ್ ಮಾಡ್ತಾವ್ರೆ. ನಿಂದು ಕಾಲ ಮುಗಿದರು ನಿಲ್ಲದು ಅಧ್ಯಾಯ. ಪುಣ್ಯಾತ್ಮ ಪುಣ್ಯಾತ್ಮ. ಸುಂದರಣ್ಣ ಅಷ್ಟು ಹೆಲ್ಪ್ ಮಾಡೋದ್ರಿಂದ ಅವ್ರ ಮೇಲೆ ಯಾವ ತರ ಅಭಿಮಾನ ಇಟ್ಕೊಂಡವ್ರೆ ಕೇಳೋಣ ಬನ್ನಿ. ನನ್ನ ಪಾಲಿನ ದೇವ್ರು ಸರ್ ನೀವು. ಎಲ್ಲಾರ ಜೀವನದಲ್ಲೂ ಭಕ್ತನೇ ದೇವ್ರನ್ನ ಹುಡುಕೊಂಡು ಹೋಗ್ತಾನೆ. ಆದ್ರೆ ನನ್ನ ಜೀವನದಲ್ಲಿ ದೇವರೇ ಭಕ್ತನ್ನ ಹುಡುಕೊಂಡು ಬಂದಿದ್ದಾನೆ ಸರ್. ಜೀವನದಲ್ಲಿ ಎಲ್ಲಾರನ್ನು ಈಸಿಯಾಗಿ ನಂಬೇಡ. ನಂಬಲ್ಲ ಸರ್. ಇಲ್ಲಿ ಬೋಳ್ಸಕ್ ರೆಡಿ ಇರೋರೇ ಜಾಸ್ತಿ. ಕರೆಕ್ಟ್ ಸರ್. ಅವಾಗ್ಲೇ ಹೇಳ್ದಂಗೆ ಈ ತರ ಕಾಫಿನ ಅವರು ನೋಡ್ಬಿಟ್ಟು ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಆಗೋಯ್ತು ಅನ್ಕೊಳ್ಳಿ. ನನ್ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಗೈಸ್, ನಮ್ಮ ರಾಷ್ಟ್ರ ಪಕ್ಷಿಗಳು ಯಾವುದು ಗೊತ್ತಾ? ಇವಾಗ ತೋರಿಸ್ತೀನಿ ಬನ್ನಿ. ಇವೇ ನೋಡಿ ನಮ್ಮ ರಾಷ್ಟ್ರ ಪಕ್ಷಿಗಳು. ಯಾವ ಬೋಳಿ ಮಗನ ಹೇಳಿದ ನಾನು ರಾಷ್ಟ್ರ ಪಕ್ಷಿ ಅಂತ. ಈ ಕೋತ್ ನನ್ನ ಮಗ ಅಂಗನವಾಡಿಗೆ ಕೂಡ ಹೋಗಿಲ್ಲ ಸರಿಯಾಗಿ. ಹೋಗಿದ್ದಿದ್ರೆ ಅಂಗನವಾಡಿ ಎಲ್ಲಾದ್ರೂ ಹೇಳೋರು ಯಾವ್ದು ರಾಷ್ಟ್ರ ಪಕ್ಷಿ ಅಂತ. ಹಾಕ್ರಿ ಅವನಿಗೆ ಮೆಟ್ಟಲ್ಲೇ. ನಿನ್ ಜನ್ಮಕ್ಕೆ ಹೋಗೋ. ಇವತ್ತಿನ ವಿಡಿಯೋ ಇದಾಗಿತ್ತು ಅಂತ ಹೇಳ್ತಾ ಸಿಗುವ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಫಾಲೋ ಮಾಡ್ರಪ್ಪ.